ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಜಕರ್ಯ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 3ನೇ ವಾಕ್ಯ. ಆಗ ನಾವು ಬಹು ವರ್ಷಗಳಿಂದ ಮಾಡಿಕೊಂಡು ಬಂದಂತೆ ಮುಂದೆಯೂ 5ನೇ ತಿಂಗಳಿನಲ್ಲಿ ಉಪವಾಸ ಮಾಡಿ ಅಳಬೇಕು ಎಂದು ಪ್ರವಾದಿಗಳ ಮತ್ತು ಸೇನಾಧೀಶ ಯೆಹೋವನ ಆಲಯದ ಯಾಜಕರ ಹತ್ರ ವಿಚಾರಿಸಿಕೊಂಡು ಬನ್ನಿರಿ ಎಂಬುದಾಗಿ ಅವರಿಗೆ ಅಪ್ಪಣೆ ಕೊಟ್ಟಿದ್ದರು. ಯಹೂದ್ಯರು ಬಾಬೇಲಿನಿಂದ ಹಿಂದಿರುಗಿ ಜೆರುಬ್ಬಾಬೆಲನ ನಾಯಕತ್ವದಲ್ಲಿ ಹಿಂದಿರುಗಿ ಬರ್ತಾರೆ. ಹಿಂದಿರುಗಿ ಬಂದ ನಂತರ ಅವರ ಆಲಯವನ್ನೆಲ್ಲ ಕಟ್ಟಿದ ನಂತರ ಅವರು ಈಗ ಒಂದು ಸಂಶಯ ಅವರಲ್ಲಿ ಬಂದಿದೆ, ಉಪವಾಸದ ವಿಚಾರದ ಒಂದು ಸಂಶಯ. ಯಾಕೆಂದರೆ ಈ 70 ವರ್ಷಗಳು ಬಾಬೇಲಿನಲ್ಲಿದ್ದಾಗ ಅವರೆಲ್ಲರೂ ಏನು ಮಾಡ್ತಾಯಿದ್ರು, 5ನೆಯ ಒಂದು ತಿಂಗಳು ಮತ್ತು 7ನೇ ತಿಂಗಳು ಉಪವಾಸ ಮಾಡ್ತಾಯಿದ್ರು. 5ನೇ ವಾಕ್ಯದಲ್ಲಿ ಓದ್ತೇವೆ, ನೀನು ಯಾಜಕರಿಗೂ ದೇಶದ ಸಕಲ ಜನರಿಗೂ ಹೀಗೆ ನುಡಿ, ನೀವು ಈ 70 ವರ್ಷಗಳಿಂದಲೂ 5ನೇ ಮತ್ತು 7ನೇ ತಿಂಗಳು ಉಪವಾಸ ಮಾಡಿ ಗೋಳಾಡುತ್ತಿದ್ದಾಗ ಆ ಉಪವಾಸ ನನಗಾಗಿಯೇ ಮಾಡಿದ್ದು. ಈಗ ಅವರು 70 ವರ್ಷಗಳು 5ನೇ ತಿಂಗಳು 7ನೇ ತಿಂಗಳು ಉಪವಾಸ ಮಾಡಿ ಅಳ್ತಾಯಿದ್ರು. ಯಾಕೆ ಅಳ್ತಾಯಿದ್ರು? ಅವರನ್ನು ದೇವರೇ ನಮ್ಮನ್ನು ವಾಪಸ್ ಕರ್ಕೊಂಡು ಬಾ, ನಮ್ಮನ್ನು ವಾಪಸ್ ಕರ್ಕೊಂಡು ಬಾ. 70 ವರ್ಷಗಳ ಕಾಲ ಪ್ರತಿ ವರ್ಷ 5ನೇ ತಿಂಗಳು 7ನೇ ತಿಂಗಳು ದೇವರ ಸಲ ಉಪವಾಸವಿದ್ದು ಪ್ರಾರ್ಥನೆ ಮಾಡ್ತಾರೆ. ದೇವರೇ ನಮ್ಮನ್ನು ಕಟಾಕ್ಷಿಸು, ನಮಗೆ ಕೊಟ್ಟಂತಹ ವಾಗ್ದಾನವನ್ನು ನೆರವೇರಿಸು ಎಂಬುದಾಗಿ ಎಲ್ಲ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ರು. ಪ್ರಾರ್ಥನೆ ಮಾಡಿ ಆ ಪ್ರಾರ್ಥನೆ ಫಲವಾಗಿಯೂ ದೇವರು ತನ್ನ ವಾಗ್ದಾನದ ನೆರವೇರಿಕೆಯಾಗಿಯೂ ಸಹ ಅವರನ್ನು ಕೋರೇಶನ ಆಳ್ವಿಕೆಯಲ್ಲಿ ಅವರನ್ನು ದೇಶಕ್ಕೆ ಕರ್ಕೊಂಡು ಬರ್ತಾರೆ. ಸ್ವಂತ ದೇಶಕ್ಕೆ ಅವರು ಬರ್ತಾರೆ, ಆಲಯವನ್ನು ಕಟ್ತಾರೆ, ದೇವರನ್ನು ಆರಾಧನೆ ಮಾಡ್ತಾರೆ. ಈಗ ಅವರಿಗೆ ಸಂಶಯ, ಈಗ ಮತ್ತೆ ನಾವು ಉಪವಾಸ ಮಾಡಬೇಕಾ? 5ನೇ ತಿಂಗಳಲ್ಲಿ ಉಪವಾಸ ಮಾಡಬೇಕಾ, ಅಳಬೇಕಾ? ಯಾಕೆಂದರೆ ಈಗ ನಾವು ಗುಲಾಮತನದ ದೇಶದಿಂದ ಅಥವಾ ಬಾಬೇಲಿನಿಂದ ವಾಪಸ್ ಬಂದಾಯಿತು. ಉಪವಾಸ ಮಾಡಿದ ಉದ್ದೇಶ ಏನು? ವಾಪಸ್ ಕರ್ಕೊಂಡು ಹೋಗು ಅಂತ ಪ್ರಾರ್ಥನೆ ಮಾಡಿದ್ದು. ವಾಪಸ್ ಬಂದ ಮೇಲೆ ಮತ್ತೆ ನಾವು ಮಾಡಬೇಕಾ? ಆಲಯ ಕೊಡಬೇಕು, ಆಲಯ ಸಿಕ್ತು, ಮತ್ತೆ ಪ್ರಾರ್ಥನೆ ಮಾಡಬೇಕಾ, ಮತ್ತೆ ಉಪವಾಸ ಮಾಡಬೇಕಾ? ಇದೊಂದು ಸಂಶಯ. ಎಷ್ಟೋ ಸಮಯದಲ್ಲಿ ನಮಗೂ ಹಂಗೆ ಆಗ್ತದೆ. ನಾವು ಉಪವಾಸವಿದ್ದೋ ಕಣ್ಣೀರಿನಿಂದನೂ ಪ್ರಾರ್ಥನೆ ಮಾಡ್ತೀವಿ, ಬಿಡುಗಡೆಯಾದ ನಂತರ ಮತ್ತೆ ಉಪವಾಸ ಮಾಡೋ ಅವಶ್ಯಕತೆ ಇಲ್ಲ. ಕೆಲವು ಸಂದರ್ಭಗಳಲ್ಲಿ ಕಷ್ಟ ಜಾಸ್ತಿ ಬಂದಾಗ, ಸಮಸ್ಯೆ ಬಗೆಹರಿತಾ ಇಲ್ಲ ಅಂತ ಗೊತ್ತಾದಾಗ ನಾವು ಉಪವಾಸವಿದ್ದು ಪ್ರಾರ್ಥನೆ ಮಾಡೋಕ್ಕೆ ಶುರು ಮಾಡ್ತೀವಿ. ಆದರೆ ಸಮಸ್ಯೆ ಎಲ್ಲ ಬಗೆಹರಿದ ನಂತರ, ಪರಿಹಾರವಾದ ನಂತರ, ಬಿಡುಗಡೆಯಾದ ನಂತರ ಉಪವಾಸನೂ ಇಲ್ಲ, ಪ್ರಾರ್ಥನೆಯೂ ಇಲ್ಲ, ಆಸಕ್ತಿನೂ ಇಲ್ಲ, ಉತ್ಸಾಹ ಇಲ್ಲ, ದೇವರ ಸಲ ಹೋಗಬೇಕು ಎಂಬ ಬಯಕೆ ಇಲ್ಲ, ಯಾವುದೂ ಇಲ್ಲದಂತಹ ಸನ್ನಿವೇಶದಲ್ಲಿ ಕೆಲವು ಸಂದರ್ಭದಲ್ಲಿ ನಾವು ಸೇರುವುದನ್ನು ನೋಡ್ತೀವಿ. ಇಲ್ಲೂ ಸಹ ಇವರು ಅದನ್ನೇ ಹೇಳ್ತಾ ಇದ್ದಾರೆ, ನಾವು 5ನೇ ತಿಂಗಳಲ್ಲಿ 7ನೇ ತಿಂಗಳಲ್ಲಿ ಉಪವಾಸ ಮಾಡ್ತಾ ಇದ್ವಿ, ಈಗ ಅದನ್ನು ಮಾಡಬೇಕಾ? ಯಾಕೆಂದರೆ ಉತ್ತರ ಸಿಕ್ಕಾಯಿತು, ಮತ್ತೆ ಮಾಡಬೇಕಾ? ದೇವರು ಅವ್ರಿಗೆ ಹೇಳ್ತಾ ಇದ್ದಾರೆ, ಈ 5ನೇ ತಿಂಗಳು 7ನೇ ತಿಂಗಳು ಏನು ನನಗೋಸ್ಕರ ಮಾಡಿದ್ರ? ನೀವು ನಿಮ್ಮ ಬಿಡುಗಡೆಗಾಗಿ, ನಿಮಗೊಂದು ಆಶೀರ್ವಾದಕ್ಕೋಸ್ಕರ ನೀವು ಉಪವಾಸ ಮಾಡ್ತಾಯಿದ್ರಿ. ಅದರ ಅರ್ಥ ಈಗ ನೀವು ಬಂದ ನಂತರ ಮತ್ತೆ ನಿಲ್ಲಿಸಬೇಕು ಅಂತೇನಿಲ್ಲ. ಇನ್ನೂ ನಿಮ್ಗೆ ಆಶೀರ್ವಾದ ಬೇಕು ಅಂದರೆ ನೀವು ಮತ್ತೆ ಉಪವಾಸ ಮಾಡಬೇಕಾ ಬಿಡ? ಅದರ ಅರ್ಥ ಇವರು ಒಂದು ರೀತಿಯಲ್ಲಿ ರುಟೀನ್ ಆಗಿ ಮಾಡ್ತಾಯಿದ್ರು. ಈಗ ಅದು ಮುಗಿದ ತಕ್ಷಣ ಮತ್ತೆ ಮಾಡೋದು ಬೇಡ ಎಂಬುದಾಗಿ ಯೋಚನೆ ಮಾಡ್ತಾರೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂಥ ದೇವರ ಮಕ್ಕಳೇ, ಯಾವುದೇ ಒಂದು ಕಾರ್ಯವನ್ನು ರುಟೀನಾಗಿ ಮಾಡುವುದಲ್ಲ. ನಮ್ಮ ಜೀವಿತದ ಅದ್ಭುತಕ್ಕೋಸ್ಕರ, ಬಿಡುಗಡೆಗೋಸ್ಕರ ನಾವು ದೇವರ ಸಲ್ಲಿ ಪ್ರಾರ್ಥನೆ ಮಾಡಬೇಕು. ಸಮಸ್ಯೆಗೆ ಪರಿಹಾರ ಆಯಿತು ಅಂತೇಳಿ ಪ್ರಾರ್ಥನೆ ನಿಲ್ಲಿಸೋದಲ್ಲ, ಉಪವಾಸ ನಿಲ್ಲಿಸೋದಲ್ಲ. ಉಪವಾಸವು ಸಮಸ್ಯೆಯ ಪರಿಹಾರಕ್ಕಾಗಿರುವುದಲ್ಲ. ಉಪವಾಸವು ದೇವರೊಂದಿಗೆ ಸೇರಿ, ದೇವರೊಂದಿಗೆ ಸಂಬಂಧದಲ್ಲಿ, ದೇವರ ಒಂದು ಸಾನ್ನಿಧ್ಯದಲ್ಲಿರುವುದಕ್ಕೋಸ್ಕರ ನಮಗೆ ಕೊಟ್ಟಿರುವಂತಹ ಕಾರ್ಯ. ಆದ್ದರಿಂದ ನಮ್ಮ ಜೀವಿತದಲ್ಲಿ ಸಮಸ್ಯೆ ಬಂದಾಗ ಪರಿಹಾರಕ್ಕಾಗಿರುವಂಥದ್ದಲ್ಲ ಉಪವಾಸ ಎಂಬುದನ್ನು ನಾವು ತಿಳ್ಕೊಳ್ಬೇಕು. ನಮ್ಮ ಜೀವಿತದಲ್ಲಿ ಎಲ್ಲ ಚೆನ್ನಾಗಿರುವಾಗಲೂ ಸಮಸ್ಯೆ ಏನೂ ಇಲ್ಲ, ಇಕ್ಕಟ್ಟುಗಳಿಲ್ಲ, ಕೊರತೆಗಳಿಲ್ಲ, ರೋಗ ಇಲ್ಲ, ಕಷ್ಟ ಇಲ್ಲ, ಏನೂ ಇಲ್ಲ, ಆದರೂ ಸಹ ಕೆಲವು ಸಮಯದಲ್ಲಿ ಉಪವಾಸವಿದ್ದು ದೇವರ ಸಲ್ಲಿ ಪ್ರಾರ್ಥನೆ ಮಾಡಬೇಕು. ಯಾತಕ್ಕೋಸ್ಕರ? ಆತ್ಮೀಕ ಬೆಳವಣಿಗೆಗಾಗಿ, ಆತ್ಮೀಕ ಬಲವರ್ಧನೆಗಾಗಿ, ಆತ್ಮೀಕ ಸಾನ್ನಿಧ್ಯಕ್ಕೋಸ್ಕರವಾಗಿ ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ಇವರಿಲ್ಲಿ ಕೇಳ್ತಾ ಇದ್ದಾರೆ, ಸಮಸ್ಯೆ ಎಲ್ಲ ಬಗೆಹರಿತು, ನಾವು ವಾಪಸ್ ಬಂದಾಯಿತು, ಮತ್ತೆ ಉಪವಾಸ ಮಾಡಬೇಕಾ, ಮತ್ತೆ ಪ್ರಾರ್ಥನೆ ಮಾಡಬೇಕಾ, ಮತ್ತೆ ಅಳಬೇಕಾ? ಇಲ್ಲ, ಸಮಸ್ಯೆ ಪರಿಹಾರ ಆಗಿದ್ದರೆ ಆ ವಿಷಯ ಬಿಟ್ಬಿಡಿ, ಬೇರೆ ಇನ್ನೆಷ್ಟೋ ವಿಷಯಗಳಿದೆ. ಉಪವಾಸದಿಂದ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿದರೆ ಅದ್ಭುತವನ್ನು ಮಾಡುವ
ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ಬೆಳಗ್ಗೆ ದೇವರ ಸನ್ನಿಧಿಯಲ್ಲಿರೋಣ. ಸ್ವಾಮಿ, ಏನೇ ಸಮಸ್ಯೆ ಇದ್ದರೂ ಸರಿ, ಸಮಸ್ಯೆ ಇಲ್ಲದೇ ಇದ್ದರೂ ಸರಿ, ನಿನ್ನ ಸನ್ನಿಧಾನದಲ್ಲಿ ಉಪವಾಸವಿದ್ದು ಪ್ರಾರ್ಥನೆ ಮಾಡಿ ಬಿಡುಗಡೆಯನ್ನು ಹೊಂದುವಂತಹ ಒಂದು ಅನುಭವ ನನ್ನಲ್ಲಿ ಕೊಡಪ್ಪ. ಎಲ್ಲ ಸಂದರ್ಭಗಳಲ್ಲಿಯೂ ಉಪವಾಸದೊಂದಿಗೆ ಅಳುತ್ತಾ ಗೋಳಾಡುತ್ತಾ ಪ್ರಾರ್ಥಿಸುವ ಹಾಗೆ ಕರ್ತನೆ ನೀನು ನಮಗೆ ಸಹಾಯ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸೋಣ. ಎಲ್ಲ ಭಕ್ತರುಗಳು ಹಾಗೆ ಮಾಡ್ತಾಯಿದ್ರು. ಸಮಸ್ಯೆ ಬಂದಾಗ ಪ್ರಾರ್ಥನೆ ಉಪವಾಸ ಮಾಡ್ತಾಯಿದ್ರು. ಎಲ್ಲ ಮುಗಿದಾಗ ಅವರು ಸುಮ್ಮನೆ ಆಗ್ಬಿಡ್ತಾಯಿದ್ರು. ಇವರು ಸಹ ಅದನ್ನೇ ಕೇಳ್ತಾರೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ನೀವು ನನಗೆ ಅಂತ ಮಾಡಿದ್ರ, ನನ್ನ ಒಳ್ಳೆಯದಕ್ಕೋಸ್ಕರ ಮಾಡಿದ್ರ. ನೀವು ಉಪವಾಸ ಮಾಡಿದ್ದು, ಹತ್ತಿದ್ದು, ಗೋಳಾಡಿದ್ದೆಲ್ಲ ನಿಮಗೋಸ್ಕರ ಮಾಡಿದ್ರಿ. ಈಗ ಮತ್ತೆ ನಿಮಗೆ ಆಶೀರ್ವಾದ ಬೇಕು ಅಂದರೆ ಮತ್ತೆ ನೀವು ಉಪವಾಸ ಮಾಡಿ, ನೀವು ಪ್ರಾರ್ಥನೆ ಮಾಡಿ, ನೀವು ಗೋಳಾಡಿ, ನಿಮಗೆ ಬಿಡುಗಡೆಯನ್ನು ಕೊಡ್ತೇನೆ. ಈ ಬೆಳಗ್ಗೆ ದೇವರ ಸನ್ನಿಧಾನದಲ್ಲಿ ನಮ್ಮನ್ನೇ ಸಮರ್ಪಿಸಿಕೊಂಡು ಹೇಳೋಣ, ಸ್ವಾಮಿ, ನಿನ್ನ ಹಸ್ತಗಳಿಗೆ ನಮ್ಮನ್ನೇ ಒಪ್ಪಿಸಿಕೊಡ್ತೇವೆ. ನೀನು ಅದ್ಭುತವನ್ನು ಮಾಡು. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ಸಮರ್ಪಿಸೋರಾಗಿದ್ದೇವೆ. ನೀನು ಮಾಡಿದೆಲ್ಲ ಉಪಕಾರಕ್ಕಾಗಿ ಸ್ತೋತ್ರ. ನಿರಂತರವಾಗಿ ಎಲ್ಲ ಸಂದರ್ಭಗಳಲ್ಲಿ ಉಪವಾಸದೊಂದಿಗೆ ಪ್ರಾರ್ಥನೆ ಮಾಡಿ ನಿನ್ನಿಂದ ಆಶೀರ್ವಾದ ಹೊಂದಿಕೊಳ್ಳುವ ಹಾಗೆ ನೀನು ನಮಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.